ಒಮ್ಮೆ ಒಬ್ಬ ಮನುಷ್ಯನು ಬೃಹತ್ ಪರ್ವತದ ನೆರಳಿನಲ್ಲಿರುವ ಹಳ್ಳಿಯಲ್ಲಿ ವಾಸಿಸುತ್ತಿದ್ದ. ಪ್ರತಿದಿನವೂ ಅವನು ಆ ಪರ್ವತದ ಶಿಖರವನ್ನು ನೋಡುತ್ತಿದ್ದ. ಅದು ಯಾವಾಗಲೂ ಮೋಡಗಳಲ್ಲಿ ಮರೆಯಾಗಿರುತ್ತಿತ್ತು. ಹಳ್ಳಿಯವರು ಹೇಳುತ್ತಿದ್ದರು, ಆ ಪರ್ವತ ಯಾರಿಗೂ ಹತ್ತಲಾಗದು, ಅದು ತುಂಬಾ ಅಪಾಯಕರ, ಪ್ರಯತ್ನಿಸಬೇಡ. ವರ್ಷಗಳ ಕಾಲ ಅವನು ಅವರ ಮಾತುಗಳನ್ನು ಕೇಳುತ್ತಲೇ ಬಾಳುತ್ತಿದ್ದ. ಅವನು ಸುರಕ್ಷಿತವಾಗಿ ಬದುಕುತ್ತಿದ್ದ, ಕನಸು ಕಾಣುತ್ತಿದ್ದ, ಆದರೆ ಆ ಕನಸುಗಳನ್ನು ತಲುಪಲು ಹೆಜ್ಜೆ ಇಡುತ್ತಿರಲಿಲ್ಲ. ಗೆಳೆಯರೇ, ಕನಸುಗಳು ಹೀಗೆ ಇರುತ್ತವೆ. ನಾವು ಅವನ್ನು ಎಷ್ಟು ತಡೆಯುತ್ತೇವೋ ಅಷ್ಟು ಮನಸ್ಸಿಗೆ ಭಾರವಾಗುತ್ತವೆ. ನಾವು ಅವನ್ನು ಎಷ್ಟು ನಿರ್ಲಕ್ಷ್ಯ ಮಾಡುತ್ತೇವೋ ಅಷ್ಟು ಹೃದಯಕ್ಕೆ ನೋವಾಗುತ್ತದೆ. ಒಂದು ಬೆಳಿಗ್ಗೆ ಅವನು ಎದ್ದು ತನ್ನೊಳಗೆ ನಿರ್ಧರಿಸಿದ, ಪ್ರಯತ್ನಿಸುತ್ತಾ ಬದುಕಿ ಸಾಯುವುದೇ ಉತ್ತಮ. ಪ್ರಯತ್ನವೇ ಇಲ್ಲದ ಬದುಕಿಗೆ ಏನು ಅರ್ಥ? ಹೀಗಾಗಿ ಅವನು ಪರ್ವತ ಹತ್ತಲು ಪ್ರಾರಂಭಿಸಿದ. ಹೆಜ್ಜೆ ಹೆಜ್ಜೆಗೆ ಕಷ್ಟಗಳು ಹೆಚ್ಚಾಗುತ್ತವೆ. ಕಲ್ಲುಗಳು ಅವನ ಕೈಗಳನ್ನು ಗಾಯಗೊಳಿಸುತ್ತವೆ. ಚಳಿಯ ಗಾಳಿ ಅವನ ದೇಹವನ್ನು ಗಟ್ಟಿಯಾಗಿಸುತ್ತೆ. ಬಹಳ ಬಾರಿ ಅವನು ಜಾರಿ ಕೆಳಗೆ ಬಿದ್ದ. ಪ್ರತಿ ಬಾರಿ ಬಿದ್ದಾಗ ಹಳ್ಳಿಯವರ ಧ್ವನಿ ಅವನಿಗೆ ಕೇಳುವಂತೆ ಅನಿಸುತ್ತಿತ್ತು, ಇದು ಅಸಾಧ್ಯ, ಪ್ರಯತ್ನಿಸಿ ಏನು ಪ್ರಯೋಜನ? ಆದರೆ ಈಗ ಅವನೊಳಗೆ ಹೊಸ ಶಕ್ತಿ ಹುಟ್ಟಿಕೊಂಡಿತ್ತು. ಬಿದ್ದು ಹೋಗುವುದೇ ಸೋಲು ಅಲ್ಲ, ಮತ್ತೆ ಏಳುವುದೇ ಅವನಿಗೆ ಗೆಲುವಾಗಿತ್ತು. ದಿನಗಳು ವಾರಗಳಾದವು. ದೇಹ ದುರ್ಬಲವಾಯಿತು, ಆದರೆ ಮನಸ್ಸು ಇನ್ನಷ್ಟು ದೃಢವಾಯಿತು. ಅಂತೆ ಅನೇಕ ಹೋರಾಟಗಳ ನಂತರ ಅವನು ಕೊನೆಗೂ ಮೋಡಗಳ ಮೆಟ್ಟಿಲು ದಾಟಿದ. ಮೊದಲ ಬಾರಿಗೆ ಅವನು ಕಂಡನು ಸೂರ್ಯನ ಬೆಳಕು ಪರ್ವತದ ಶಿರೋಭಾಗವನ್ನು ಮುತ್ತಿಕೊಳ್ಳುತ್ತಿದ್ದುದನ್ನು. ಅವನು ಶಿಖರದ ಮೇಲೆ ನಿಂತ, ಒಬ್ಬನೇ, ಉಸಿರು ಬಿಡುತ್ತಾ, ಆದರೆ ಪೂರ್ಣ ಜೀವಂತನಾಗಿ. ಆ ಮೌನದ ಕ್ಷಣದಲ್ಲಿ ಅವನು ಒಂದು ಸತ್ಯ ಅರಿತನು, ನಿಜವಾದ ಗೆಲುವು ಶಿಖರ ತಲುಪುವುದಲ್ಲ, ಕೆಳಗೆ ಉಳಿಯುವುದನ್ನು ನಿರಾಕರಿಸುವುದೇ ಗೆಲುವು. ಗೆಳೆಯರೇ, ಜೀವನದಲ್ಲೂ ನಿಮಗೆ ಇಂತಹ ಪರ್ವತಗಳು ಎದುರಾಗುತ್ತವೆ. ಜನರು ಇದು ಅಸಾಧ್ಯ ಎಂದು ಹೇಳಬಹುದು, ಆದರೆ ಮುಖ್ಯವಾದ ಧ್ವನಿ ನಿನ್ನೊಳಗೇ ಹೇಳುತ್ತದೆ, ಆದರೂ ಮುಂದೆ ಸಾಗು. ನಿನ್ನ ಪರ್ವತ ದೊಡ್ಡದಾಗಿ ಕಂಡರೂ ಶಿಖರವನ್ನು ನೋಡಬೇಡ. ನಿನ್ನ ಹೆಜ್ಜೆಯನ್ನು ನೋಡು, ಒಂದರ ಮುಂದೆ ಒಂದು. ನೀನು ಬಿದ್ದರೂ ಏಳು, ದಣಿದರೂ ನಿಧಾನವಾಗಿ ಸಾಗು, ಆದರೆ ನಿಲ್ಲಬೇಡ. ಯಾಕೆಂದರೆ ಒಂದು ದಿನ ನೀನು ಹಿಂತಿರುಗಿ ನೋಡಿದಾಗ ಒಮ್ಮೆ ಅಸಾಧ್ಯ ಎನಿಸಿಕೊಂಡಿದ್ದು ನಿನ್ನ ಹಿಂದೆ ಇರುವ ಪಥವಾಗಿರುತ್ತದೆ. ಮರೆಯಬೇಡ ಗೆಳೆಯ, ಶಿಖರವೇ ಬಹುಮಾನವಲ್ಲ, ಬಹುಮಾನವೇನೆಂದರೆ ನೀನು ಬದಲಾಗಿರುವ ವ್ಯಕ್ತಿ, ಹಿಮ್ಮೆಟ್ಟದ ಮನಸ್ಸು. ಗೆಳೆಯರೇ, ನಿಮಗೆ ಈ ಕತೆ ಸೇರಿದ್ದಲ್ಲಿ ಇದನ್ನು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು. ಜೈ ಹಿಂದ್.